ಭಗವದ್ಗೀತಾ ಅಧ್ಯಾಯ 8 ಅಕ್ಷರ ಬ್ರಹ್ಮಯೋಗ ಶ್ಲೋಕ 4 ಅಧಿಭೂತಂ ಕ್ಷರೋಭಾವಃ ಪುರುಷಶ್ಚಾಧಿದೈವತಂ ಅಧಿಯಜ್ಞೋ ಅಹಮೇವಾತ್ರ ದೇಹೇ ದೇಹಭೃತಾಂ ವರ. ಕನ್ನಡ ಅನುವಾದ. ನಾಶವಾಗುವ ಭೌತಿಕ ಸ್ವಭಾವವೇ ಅಧಿಭೂತ, ಪುರುಷನೇ ಅಧಿದೈವ ಮತ್ತು ದೇಹಧಾರಿಗಳಲ್ಲಿ ಶ್ರೇಷ್ಠನಾದವನೇ ಈ ದೇಹದಲ್ಲಿ ಅಧಿಯಜ್ಞನೂ ನಾನೇ. ಅರ್ಥ: ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಅರ್ಜುನನ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರ ನೀಡುತ್ತಾರೆ. ನಾಶವಾಗುವ ಈ ಭೌತಿಕ ಜಗತ್ತೇ ಅಧಿಭೂತ, ಅಂದರೆ ಬದಲಾವಣೆ ಮತ್ತು ಕ್ಷಯಕ್ಕೆ ಒಳಗಾಗುವ ಎಲ್ಲವೂ ಅದರಲ್ಲಿ ಸೇರಿವೆ. ಅಧಿದೈವವೆಂದರೆ ದೈವಿಕ ಚೈತನ್ಯವನ್ನು ನಿಯಂತ್ರಿಸುವ ಪರಮಪುರುಷ. ಆದರೆ ಅತ್ಯಂತ ಆಳವಾದ ಅರ್ಥ ಅಧಿಯಜ್ಞದಲ್ಲಿ ಇದೆ. ಶ್ರೀಕೃಷ್ಣ ಹೇಳುವುದೇನೆಂದರೆ, ಪ್ರತಿಯೊಂದು ದೇಹದಲ್ಲಿಯೂ ಯಜ್ಞ ಸ್ವರೂಪವಾಗಿ ಇರುವವರು ಅವರೇ. ಅಂದರೆ ಜೀವನದ ಪ್ರತಿಯೊಂದು ಉಸಿರು, ಪ್ರತಿಯೊಂದು ಕರ್ಮವೂ ದೈವಿಕ ಯಜ್ಞದ ಭಾಗವಾಗಿದೆ ಎಂದು ತಿಳಿಸುತ್ತಾರೆ.